ಜಟಕಾ ಬಂಡಿ. What I am going to come back to is one last comment. I want Ashram to speak on behalf of Ranjita. ಪ್ರಕಾಶ್ ಅವ್ರು ಹೇಳಿದ್ರು, ಗೀತಾ ಅವ್ರು ಹೇಳಿದ್ರು, ಸುಧಾ ಅವ್ರು ಹೇಳಿದ್ರು, ತೇಜಸ್ವಿನಿ ಅವ್ರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಯಾರಿಗೂ ರಂಜಿತಾ ಬಗ್ಗೆ ಯಾವುದೇ ವಿರೋಧ ಇಲ್ಲ. ನಮ್ಗೆ ನಾವೆಲ್ಲರೂ ಅವರ ಒಂದು ರೀತಿಲಿ ಅವ್ರ ಪರಾನೆ. ಅಂದ್ರೆ ಅವ್ರಿಗೆ ಈ ತರದ ಅನ್ಯಾಯ ಆಗಿದೆಯಲ್ಲ ಅನ್ನೋ ಬೇಜಾರು ನಮ್ಮೆಲ್ಲರಿಗೂ ಇದೆ. I don't know. I can't be party to this unless ಅದೇ if it is proved false. Okay, ಈ ತರದ ಅನ್ಯಾಯ ಆಗಿದೆ ಅಂತ ನಮಗೆ ಬೇಜಾರು ಆಗುತ್ತೆ. ಇಫ್ ಇಟ್ ಇಸ್ ಪ್ರೂವ್ಡ್ ಫಾಲ್ಸ್, ಆಲ್ ರೈಟ್, ಐ ಕರೆಕ್ಟ್ ಮೈ ಸೆಲ್ಫ್. ಬಟ್ ದ ಪಾಯಿಂಟ್ ಇಸ್, ಅವ್ರು ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇರುವಾಗ ಆಶ್ರಮ ಏನ್ ಮಾಡ್ತಾ ಇತ್ತು? ಅವ್ರ ಸಪೋರ್ಟಿಗೆ ನಿಂತಿತ್ತ. All of the interviews given by the senior Swamis and by Swamiji himself from the Kumbh Mela times. ಈ ವಿಡಿಯೋ ದುರುದ್ದೇಶದಿಂದ ಕೂಡಿದ್ದು, ನಕಲಿಯಾಗಿದೆ ಅನ್ನೋದನ್ನ ಕುಂಭಮೇಳದ ವೇಳೆ ಅನೇಕ ಹಿರಿಯ ಸ್ವಾಮೀಜಿಗಳು ಮತ್ತೆ ನಿತ್ಯಾನಂದ ಸ್ವಾಮೀಜಿಯವರೇ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ರಂಜಿತಾ ಧ್ಯಾನಪೀಠಂನ ನಿಷ್ಠಾವಂತ ಭಕ್ತೆ. ಆದ್ರೆ ಆಕೆನ ಬಲಿಪಶು ಮಾಡಲಾಗಿದೆ. ವಿನಾಶಕಾರಿ ಮನಸ್ಸು ಸಮಚಿತ್ತ ಮನಸ್ಸಿಗಿಂತ ತುಂಬಾ ಶಕ್ತಿಶಾಲಿ. Okay, ultimately a destructive mind is more powerful than the constructive mind. See, the thing is, ಇಲ್ಲಿ ನಾನ್ ಸರಿ ನೀವು ತಪ್ಪು ಎನ್ನುವ ವಿಚಾರ ಇಲ್ಲ. ನಾನು ಏನ್ ಹೇಳಲು ಇಚ್ಛಿಸ್ತೇನೆ ಅಂದ್ರೆ, ಉತ್ತರದಾಯಿತ್ವ ಪ್ರಶ್ನೆ ಇದು ನಿಮ್ ಕಡೆಯಿಂದ ಅಂದ್ರೆ ಆಶ್ರಮದಿಂದ ನಾಪತ್ತೆಯಾಗಿದೆ. ಇದರಿಂದ ಆಕೆಗೆ ತೊಂದರೆ ಆಗಿದೆ. ಈ ಬಗ್ಗೆ ನನ್ಗೆ ಬೇಸರವಾಗಿದೆ. That's my, I feel terrible about that. Can I answer that? You know, you're coming and defending what here? Okay, one moment. I want to just add on to whatever she has been saying. ನಾವು ಯಾರಿಗೂ ತೊಂದರೆ ಮಾಡಿಲ್ಲ. ರಂಜಿತಾರನ್ನು ಅವ್ರ ಪಾಡಿಗೆ ಬಿಟ್ಟಿದ್ದೇವೆ. ನೀವು ಯೂಟ್ಯೂಬ್ ನಲ್ಲಿ ನೋಡಿ, ರಂಜಿತಾಗೆ ಆಗಿರುವ ಅನ್ಯಾಯದ ಬಗ್ಗೆ ಸ್ವಾಮೀಜಿಯವರೇ ಮಾತನಾಡಿದ್ದಾರೆ. About what she has gone through. Perhaps I lost it. ಆ ವಿಡಿಯೋ ಪ್ರಸಾರವಾದ ಒಂದೆರಡು ವಾರದವರೆಗೂ ನಾನು ಏನನ್ನೂ ನೋಡಿರ್ಲಿಲ್ಲ. ಈ ಪ್ರಕರಣದ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದೆ. No, see, look, I made a comment which I didn't see. No, I see this. Look, don't preach. I understood what you said already. But ನಾನು ಹೇಳಿಕೆ ನೀಡಿದ್ದೀನಿ ಅಷ್ಟೇ. ನನಗೆ ಉಪದೇಶ ಮಾಡಿಬಿಡಿ. ನೀವೇನ್ ಹೇಳಿದ್ದೀರಾ ಅನ್ನೋದು ಈಗಾಗಲೇ ನನಗೆ ಅರ್ಥ ಆಗಿದೆ. ನಾನೇನು ಹೇಳ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. Understand when it was said ironically. I understand what you're saying, sir. ನೀವು ಏನ್ ಹೇಳಿದ್ದೀರಾ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಈ ವಿವಾದ ಭುಗಿಲೆದ ನಂತರ ಎಲ್ಲಕ್ಕಿಂತ ಮೊದಲು ನಾವು ಸುದ್ದಿಗೋಷ್ಠಿ ಮಾಡಿದ್ವು. ಎಲ್ಲಾ ಆರೋಪಗಳ ಪೈಕಿ ಕೆಲವು ಆಪಾದನೆಗಳಿಗೆ ನಾವು ಸ್ಪಷ್ಟೀಕರಣ ನೀಡಿದ್ದೀವಿ. ಹೀಗಾಗಿ ನಾವು ಇದರಿಂದ ಪಲಾಯನ ಖಂಡಿತ ಮಾಡಿಲ್ಲ. Runaway in totality. So there was a press conference. ಪಲಾಯನ ನಡೆದಿದೆ. ಇದನ್ನ ನಾನು ವಿಷಾದದಿಂದ ಹೇಳ್ತಿದ್ದೀನಿ. ನಿಮ್ಮ ಹೇಳಿಕೆಯನ್ನ ನಾನು ತಿರಸ್ಕರಿಸ್ತಾ ಇದ್ದೀನಿ. ರಂಜಿತಾ ಓಡಿ ಹೋಗಿದ್ದಕ್ಕೆ ಕಾರಣ ಇದೆ ಅಲ್ವಾ? He ran away too. Why did that? One moment. Can I clarify? ಇದಕ್ಕೆ ನಾನು ಸ್ಪಷ್ಟೀಕರಣ ನೀಡ್ಲಾ? ರಂಜಿತಾ ಓಡಿ ಹೋಗಿದ್ಯಾಕೆ? ಕೆಲವು ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪಿಸೋಕೆ ಸಾಧ್ಯವಿಲ್ಲ. ತುಂಬಾ ಸುದೀರ್ಘ ಕಾಲದವರೆಗೆ ಸ್ವಾಮೀಜಿಯವರು ಯಾಕೆ ಹಗರಣದಿಂದ ದೂರವಿದ್ರು? ಈಗ ಪಲಾಯನಕ್ಕೆ ಕಾರಣವಾದ ಸಂಗತಿ ಮತ್ತೆ ಬೆದರಿಕೆಗಳ ಕರೆಗಳ ವಿವರಗಳೊಂದಿಗೆ ರಂಜಿತಾ ಮೊದಲು ಬರಬೇಕು. ಆವಾಗ ಜನರು ಅವ್ರ ಮುಖದ ಮೇಲೆ ಆಸಿಡ್ ಎಸೆಯೋಕೆ ಸಿದ್ಧವಾಗಿದ್ರು. ರಂಜಿತಾಗೆ ಬೆದರಿಕೆ ಹಾಕಿದ್ದ ಅನೇಕ ಗಣ್ಯರಿದ್ದಾರೆ. ಅವರ ಹೆಸರನ್ನ ಹೇಳೋಕೆ ಆಗೋದಿಲ್ಲ. ನೀವು ಇದರಿಂದ ಇನ್ನೂ ಹೆಚ್ಚು ಜನಪ್ರಿಯ ಆಗಬಹುದು. ನಿಮ್ಗೆ ಹೆಚ್ಚಿನ ಸಿನಿಮಾ ಅವಕಾಶಗಳು ಸಹ ಬರಬಹುದು. Wait a second. A lot of high-profile threats were hurled at him. I'm going to go back to my work. And one moment, somewhere. ನಮ್ಮ ಮನವಿ ಮೇಲೆ ಅವರು ಎಲ್ಲರಿಂದ ದೂರ ಇರಬೇಕಾಗಿ ಬಂತು. ಅವರು ವಾಪಸ್ ಬರೋದಕ್ಕೆ ಇಷ್ಟಪಟ್ಟಿದ್ರು. ಅವರು ಹಿಂತಿರುಗಿ ಬಂದು ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಬಯಸಿದ್ರು. ಆದ್ರೆ ಆಶ್ರಮದ ಹಿರಿಯ ಸ್ವಾಮಿಗಳು ಮತ್ತೆ ಸ್ವಾಮಿನಿಯರು ಅವರ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿದ್ರು. ನಾವು ಆಗಿಂದ ಅವರಿಗೆ ರಕ್ಷಣೆ ನೀಡಬೇಕಾಗಿತ್ತು. ಮೀಡಿಯಾದವ್ರದ್ದು ಅವ್ರ ಕರ್ತವ್ಯ ಇದೆ. ಮೀಡಿಯಾದ ರೈಟ್, ದಟ್ ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ. ಅವ್ರು ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನೀವು ಇವಾಗ ಕೋರ್ಟಲ್ಲಿ ಹೋಗ್ಬಿಟ್ಟು ನನಗೆ ತಕ್ಷಣ ಬಂದು ಸಾಕ್ಷಿ ಹೇಳಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಕೋರ್ಟಲ್ಲಿ ನಿಲ್ಲದಿಲ್ಲ. ನಮ್ಮ ಅಸಹಾಯಕತೆಗಳನ್ನ ಒಪ್ಪೋದಿಲ್ಲ ಇವಾಗ ಇರ್ತಕ್ಕಂಥ ಇದರಲ್ಲಿ. ಇಮಿಡಿಯೇಟ್ ರಂಜಿತಾ ಆಗ್ಲಿ ಅಥವಾ ನಿತ್ಯಾನಂದ ಸ್ವಾಮೀಜಿ ಆಗ್ಲಿ ಹೋಗ್ದಲ್ಲೇ ಇರೋದು ನಿಮ್ ಕಡೆಯಿಂದ ಲ್ಯಾಪ್ಸಸ್ ಆಗಿದೆ ಬಿಟ್ರೆ, ಮೀಡಿಯಾದವ್ರನ್ನ ಅಕ್ಯೂಸ್ ಮಾಡೋದಾಗ್ಲಿ ಅವರ ರೈಟ್ಸ್ ಅನ್ನ ಅಬ್ಯೂಸ್ ಮಾಡೋದಕ್ಕಾಗ್ಲಿ ನನ್ನ ಸಹಮತ ಇಲ್ಲ. ಇಟ್ ಈಸ್ ದೇರ್ ರೈಟ್ ಅಂಡ್ ದೇ ವಿಲ್ ಕಂಟಿನ್ಯೂ ಟು ಡೂ ದಿಸ್. ಅವ್ರಿಗೆ intention illa. No, so Ranjita, you see, I'm telling, immediately you had the opportunity like Malavika today given to you. I mean, yes, whatever the reason, whatever the reason I didn't, and I agree to that. Nimma helplessness ಬಗ್ಗೆ ನನಗೆ sympathy ಇದೆ. No, ನಿಮ್ಮ ಹೆಲ್ಪ್ಲೆಸ್ನೆಸ್ ಬಗ್ಗೆ ನಂಗೆ ಸಿಂಪತಿ ಇದೆ. ರಂಜಿತಾ ಬರ್ಲಿಲ್ಲ ಅಂತೇಳಿ ಸ್ಟೋರಿಯನ್ನ ಸ್ಟಾಪ್ ಮಾಡಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಇಸ್ ಅ ವರ್ಲ್ಡ್ ನ್ಯೂಸ್. ನೋಡಿ, ಆ ದಿನ ಮಾರ್ಚ್ 3 9 ಗಂಟೆಗೆ ವಿಡಿಯೋ ಒಂದು ಪ್ರಸಾರ ಆಯಿತು.
ಆ ದಿನ ಯಾವುದೇ ಮಾಧ್ಯಮದವರು ಕರೆ ಮಾಡಿ ಈ ರೀತಿಯ ವಿಡಿಯೋ ಬಂದಿದೆ, ಅದರಲ್ಲಿರೋದು ನೀವೇ ಅಂತ ಹೇಳಲಾಗುತ್ತಿದೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಯಾರು ಕೇಳಲಿಲ್ಲ. You can air those channels to the Malvika. We will take up that issue because human rights and we will all fight for you in that matter. They didn't. I swear they didn't. You cannot blame, generalize ಮಾಡಕ ಹೇಳಕ್ಕಾಗಲ್ಲ. Which are those channels? ನಿಮ್ಮನ್ನ ಏರ್ ಮಾಡಿದ್ಯಾರು? If they denied that opportunity to you, then we will take up this issue. I'm writing your letter. Press Council of India. I'm working on it. Madam, she'll come to you for more help. Thank you all. ಸುಧಾ ಅವರೇ, ನೀವು ನಿಮ್ಮ ವಿಚಾರವನ್ನ ಮಂಡಿಸಿದ್ದೀರಿ. ಗೀತಾ ಅವರೇ, ಪ್ರಕಾಶ್ ಅವರೇ, ತೇಜಸ್ವಿನಿ ಅವರೇ, ಧನ್ಯವಾದಗಳು. ಸುಮಾರು ಸಮಯವನ್ನ ನಮ್ಮೊಂದಿಗೆ ನೀವು ಈ ವೇದಿಕೆಯಲ್ಲಿ ಕಳೆದಿದ್ದೀರಿ. ಜೊತೆಗೆ ನಿಮ್ಮ ವಿಚಾರಗಳನ್ನ ನಮ್ಮ ಮುಂದಿಟ್ಟಿದ್ದೀರಿ. ಕೆಲವಿಗೆ ಸಮರ್ಪಕವಾಗಿ ಉತ್ತರಗಳು ಬಂದಿವೆ, ಕೆಲವಿಗೆ ಸ್ವಾಮೀಜಿಯವರೇ ಬರಬೇಕು, ಅವ್ರಿಗೋಸ್ಕರನೇ ಕಾಯಬೇಕು ಅಂತ ಕಾಣುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಯಾವ ವ್ಯಕ್ತಿ ಆಪಾದಿತಾನೋ ಆತನೇ ಬಂದು ಕ್ಲಾರಿಫೈ ಮಾಡಬೇಕಾಗತ್ತೆ. ಹಾಗಾಗಿ ಈ ವೇದಿಕೆಯನ್ನ ನಾನು ತೆರೆದಿಡ್ತಾ ಇದ್ದೀನಿ. ನನಗನ್ಸುತ್ತೆ ಅವ್ರು ಬರ್ತಾರೆ ಅಂತ. ಅವ್ರು ಇಲ್ಲಿಗೆ ಬರೋ ದಿವಸ ನಾನು ನಿಮ್ಮೆಲ್ಲರನ್ನ ಮತ್ತೆ ಇಲ್ಲಿಗೆ ಕರೆಸ್ತೀನಿ. ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ನೇರವಾಗಿ ನೀವು ಅವರೊಂದಿಗೆ ಕೇಳಿ, ವೀಕ್ಷಕರು ಬಂದು ಕೇಳಬಹುದು ಅಂತ ಕಾಣುತ್ತೆ. ಇದು ಸಾರ್ವಜನಿಕ ವ್ಯಕ್ತಿ ಆದ್ರಿಂದ ಸಾರ್ವಜನಿಕವಾಗಿ ಎಲ್ಲಾ ಪ್ರಶ್ನೆಗಳನ್ನ ಉತ್ತರಿಸುವ ಹೊಣೆಗಾರಿಕೆ ಅವ್ರದ್ದಾಗಿರುತ್ತೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ರಂಜಿತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಆಶ್ರಮದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಸ್ವಾಮೀಜಿಯವರ ಮನವೊಲಿಸಿ ದಯಮಾಡಿ ನನ್ನ ಈ ವೇದಿಕೆಗೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ನಾನು ಕೇಳ್ಕೊತೀನಿ. ಅವ್ರು ಬಂದಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಕಾಣುತ್ತೆ. ರಂಜಿತಾ ಅವ್ರನ್ನ ಕೇಳಬೇಕಾಗಿರೋ ಪ್ರಶ್ನೆಗಳಿಗೆಲ್ಲ ರಂಜಿತಾ ಅವರಿಂದ ನೇರವಾಗಿ ಉತ್ತರಗಳು ಸಿಕ್ಕಿವೆ. ಸ್ವಾಮೀಜಿ ಅವ್ರನ್ನ ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ನಾವು ನೇರವಾಗಿ ಅವರೊಂದಿಗೆ ಮಾತನಾಡಿ ಕೇಳಿ ತಿಳ್ಕೊಳ್ಳೋಣ. ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಬದುಕು ಜಟಕಾ